ಪೆಟ್ ಫುಡ್ ಶಾಪಿಗೆ ಹೋಗಿ ಯಾವ ಫುಡ್ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೀವಿದ್ದೀರಾ? ಕನ್ಫ್ಯೂಸ್ ಆಗಿದ್ರು ಪರವಾಗಿಲ್ಲ, ಆದ್ರೆ ನಾನ್ ಈಗ ಹೇಳೋದ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಬ್ರ್ಯಾಂಡ್ ಹೈಪ್ ಮೇಲೆ ಯಾವತ್ತು ಫುಡ್ ಪರ್ಚೇಸ್ ಮಾಡ್ಬೇಡಿ. ಕೀ ಇಂಗ್ರೀಡಿಯೆಂಟ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ನ ಚೆಕ್ ಮಾಡಿ, ಸೋ ದಟ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ವೈಟಮಿನ್, ಮಿನರಲ್ ಎಲ್ಲಾನು ನಿಮ್ ಪೆಟ್ಗೆ ಸಿಗತ್ತೆ. ಬ್ಯಾಲೆನ್ಸ್ಡ್ ಅಂಡ್ ಕಂಪ್ಲೀಟ್ ಫುಡ್ ಅಂತ ಬರ್ದಿದ್ಯಾ ಚೆಕ್ ಮಾಡಿ. AAFCO ಮತ್ತು FEDIAF ನಂತಹ ಸಂಸ್ಥೆಗಳಿಂದ ಅಪ್ರೂವ್ ಆಗಿದ್ಯಾ ಚೆಕ್ ಮಾಡಿ. ಮೀಟ್ ಬೈ ಪ್ರಾಡಕ್ಟ್ಸ್, ಮೀಟ್ ಡೆರಿವೇಟಿವ್ಸ್, ಫಿಲ್ಲರ್ಸ್ ಸಚ್ ಆಸ್ ಕಾರ್ನ್ ಅಥವಾ ಸೋಯಾ, ಈ ತರ ಇಂಗ್ರೀಡಿಯೆಂಟ್ಸ್ ಕಾಣಿಸಿದ್ರೆ ಇಟ್ಸ್ ಅ ಬಿಗ್ ನೋ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ಚಿಕನ್, ಫಿಶ್, ಲ್ಯಾಂಪ್ ಇದ್ಯಾವ್ದಿದ್ರು ಇಟ್ಸ್ ಓಕೆ. ಫುಡ್ ಪ್ಯಾಕೆಟ್ ಚೂಸ್ ಮಾಡಕ್ಕೂ ಮುಂಚೆ ನಿಮ್ ಪೆಟ್ ನ ಗ್ರೋತ್ ಸ್ಟೇಜ್ ನಿಮಗೆ ಗೊತ್ತಿರಬೇಕು. ಪಪಿ ಆರ್ ಅಡಲ್ಟ್, ಬೇಸ್ಡ್ ಆನ್ ದಟ್ ನೀವು ಫುಡ್ ಪ್ಯಾಕೆಟ್ ನ ಚೂಸ್ ಮಾಡಬೇಕು. ಪೆಟ್ಸ್ ಅಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ವೆರಿ ಎಸೆನ್ಷಿಯಲ್. ಮಿನಿಮಮ್ 18% ಪ್ರೋಟೀನ್ ಇರೋ ಬ್ರ್ಯಾಂಡ್ ನ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಸೊ ನಾನೀಗ ಹೇಳಿದ ಎಲ್ಲ ಪಾಯಿಂಟ್ಸ್ ನಿಮ್ ಮೈಂಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನಿಮ್ ಪೆಟ್ಗೆ ಫುಡ್ ನ ಪರ್ಚೇಸ್ ಮಾಡಿ. ಇನ್ನು ಈ ವಿಷಯವಾಗಿ ನಿಮ್ಗೆ ಏನೇ ಡೌಟ್ ಇದ್ರು ನನ್ ಕೇಳಿ. ಹಾಗೆ ಈ ರೀತಿಯಾದಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.